ಸಾಕ್ಷಿ ಏನು ಮಾಡ್ತಾ ಇದ್ದೀಯಾ? ಹೊಲಸು ಇದು ಏನು ಗೊತ್ತುಂಟ, ನನ್ನ ಮಗಳು ಏನು ಕೆಲಸ ಮಾಡ್ತಾ ಇದ್ದಾಳೆ ಗೊತ್ತುಂಟ. ನಾವೆಲ್ಲ ಗುಡಿಸ್ತೀವಿ, ಒರೆಸ್ತೀವಿ ಎಲ್ಲ ಮಾಡ್ತೀವಲ್ಲ, ಅವಳಿಗೆ ಕೂತ್ಕೊಂಡು ಗುಡಿಸು ಒರೆಸ್ಲಿಕ್ಕೆಲ್ಲ ಬರೋದಿಲ್ಲ ಅಲ್ಲ, ಅವಳಿಗೆ ಗೊತ್ತಾಗೋದಿಲ್ಲ. ಬಟ್ ಅಮ್ಮ ಕೆಲಸ ಮಾಡ್ತಾರಲ್ಲ, ನಾನು ಸಹ ಏನೋ ಕೆಲಸ ಮಾಡಬೇಕಂತೇಳಿ ಅವಳ ಕೈಯಲ್ಲಿ ಒಂದು ಸ್ಪೂನ್ ತೊಗೊಂಡು ಕರ 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 ತಿಕ್ತಾಳೆ. ಅದು ತಿಕ್ಕುವಾಗ ಎಲ್ಲ ಅವಳು ಗಲೀಜು ತೆಗಿತಾ ಇದ್ದಾಳೆ ಅಂತೇಳಿ ಅರ್ಥ. ಎಂತ ತೆಗಿತಿದ್ಯಾ ರಜಾ? ಹೊಲಸು ತೆಗಿತಾ ಇದೆಯಾ? ಹೊಲಸು ಅಂದರೆ ಎಂಥದ್ದು? ಕಸ ಎಲ್ಲ ಇರ್ತದ. ಅವಳಿಗೆ ಕರೆಕ್ಟಾಗಿ ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಸಹ ಬರುವುದಿಲ್ಲ ನನ್ನ ಮಗಳಿಗೆ. ನನ್ನ ಮಗಳು ಬೈ ಬರ್ತೆ ಹೀಗೆ, ಹುಟ್ಟುವಾಗಲೂ ಹೀಗೆ. ಅವಳಿಗೀಗ 22 ಇಯರ್ಸ್. ಮತ್ತು ಏನಂತ ಹೇಳಿದರೆ ಅವಳು CP ಚೈಲ್ಡ್. ಅವಳಿಗೆ IQ ಲೆವೆಲ್ಲು 90% ಅಂತ ಕೊಟ್ಟಿದ್ದಾರೆ. ಬಟ್ ನನ್ನ ಬೀಯಿಂಗ್ ಆ್ಯಸ್ ಎ ಮದರ್, ನನ್ನ ಲೆಕ್ಕದಲ್ಲಿ ಅವಳದ್ದು IQ ತುಂಬ ಬೆಟರ್ ಉಂಟು. ಯಾಕಂದರೆ ಇಂಪ್ರೂವ್ಮೆಂಟ್ಸ್ ಎಲ್ಲ ಉಂಟು. ಆದರೆ ಡಾಕ್ಟರ್ಸ್ದು ಇದ್ರ ಪ್ರಕಾರ ಅವಳಿಗೆ IQ ಲೆವೆಲ್ 90% ಅಂತ ಕೊಟ್ಟಿದ್ದಾರೆ. ಮತ್ತು ಅವಳು ನನಗೆ ಜಸ್ಟ್ ಲೈಕ್ ಎ ಡಾಲ್. ಎಲ್ಲ ಸಹ ಈವನ್ ಬಾತ್ರೂಮಿಗೆ ಕರ್ಕೊಂಡು ಹೋಗೋದು ನಾನೇ ಕರ್ಕೊಂಡು ಹೋಗಬೇಕು. ಅವಳಿಗೆ ಮೋಷನ್ ಬಂದರೆ ಅವಳು ಹೇಳ್ತಾಳೆ. ಮತ್ತು ಮೂತ್ರ ಬಂದರೆ ಮೋಷನ್ ಬಂದರೆ ಅವಳಿಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ಜಸ್ಟ್ ಚಡ್ಡಿಯಲ್ಲೇ ಮಾಡಿಬಿಡ್ತಾಳೆ. ಮೂತ್ರ ಬಂದರೆ ಒಂದು ಹೇಳ್ತಾಳೆ, ಮಮ್ಮಿ ನನಗೆ ಮೂತ್ರ ಬರ್ತಾ ಉಂಟು, ಬಾತ್ರೂಮಿಗೆ ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾಳೆ. ಹಾಗೆ ಮತ್ತು ತಿನ್ನಿಸೋದು, ಉಣಿಸೋದು, ನೀರು ಕುಡಿಸೋದು, ಪ್ರತಿಯೊಂದನ್ನು ಸಹ ನಾನು ನನ್ನ ಮಗಳಿಗೆ ಮಾಡಬೇಕು. ಮನೆ ಕೆಲಸದ ಜೊತೆಗೆ ನಾನು ಇದನ್ನು ಮಾಡಿಕೊಂಡು ನಾನು ಹೋಗ್ತೇನೆ. ನನಗೆ ಕೆಲಸದವ್ರು ಇದ್ದರು. ಬಟ್ ಕೆಲಸದವರೇ ನಮ್ಮ ಮನೆಯಲ್ಲಿ 8 ವರ್ಷದಿಂದ ಒಬ್ಬಳು ಕೆಲಸದವಳಿದ್ಲು. ಅವಳು ಸ್ವಲ್ಪ ದುಡ್ಡಿಗೆ ಆಸೆ ಪಟ್ಟು ಮೋಸ ಮಾಡಿಬಿಟ್ಲು. ಇನ್ನೊಬ್ಬಳು ಬಂದು ಅವಳು ಸಹ ಸರಿಯಾಗಿರಲಿಲ್ಲ, ಅವಳು ಸಹ ಮೋಸ ಮಾಡಿಬಿಟ್ಲು. ಮತ್ತು ಮೂರನೇರು ಬಂದರು, ಮೂರನೇರು ಸಹ ಮೋಸ ಮಾಡಿದ್ರು. ಅದಕ್ಕೆ ಅನಿಸಿದ್ದೆ ಇನ್ನು ಕೆಲಸದವರೇ ಬೇಡ. ನನ್ನ ಮಗಳದ್ದು ಏನಾಗ್ತದೆ, ನಾನಲ್ಲ ಅವಳ ತಾಯಿ, ಅವಳದ್ದು ಕೆಲಸ ನಾನೇ ಮಾಡಬೇಕು. ಅದಕ್ಕೆ ಕೆಲಸದವ್ರು ಬೇಡ ಅಂಥೇಳಿ ಕೆಲಸದವ್ರನ್ನ ನಾನು ಇಟ್ಕೊಂಡಿಲ್ಲ. ಈಗ ಅವಳದ್ದು ಎಂಥ ಇದ್ರೂ ಸಹ ಪೇಷನ್ಸಲ್ಲಿ ನಾನೇ ಮಾಡ್ಕೊಂಡು ಹೋಗ್ತೇನೆ. ಮನೆಯದ ಕೆಲಸ ಈಗ ಮಾಡ್ಲಿಕ್ಕೆ ಆಗಲಿಲ್ಲ, ಅದು ಹೆಚ್ಚು ಕಮ್ಮಿ ಆದರೂ ಚಿಂತೆ ಇಲ್ಲ. ಅವಳದ್ದು ಕೆಲಸನ ಚೆಂದ ಮಾಡಿ ಮಾಡ್ತೇನೆ ನಾನು. ಹಾಗಾಗಿ ಅವಳೀಗ ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ. ಇದೆಲ್ಲ ಅವಳದ್ದು ಕ್ಲೀನಿಂಗ್. ಅವಳಿಗೆ ಬ್ರೇಕ್ಫಾಸ್ಟ್ ಆದ ನಂತರ ಇದೆಲ್ಲ ಅವಳಿಗೆ ಕ್ಲೀನ್ ಮಾಡಬೇಕಂತೇಳಿ ಆಸೆ, ಕೆಲಸ ಮಾಡಬೇಕಂತ. ಬೆಳೆದಿರೋ ಹೆಣ್ಮಕ್ಳಿಗೆ ಅಮ್ಮ ಕೆಲಸ ಮಾಡು ಅಂತ ಹೇಳಿದರೆ ಕೆಲಸ ಮಾಡಲಿಕ್ಕೆ ಅವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಆದರೆ ನನ್ನ ಮಗಳಿಗೆ ತುಂಬ ಇಂಟ್ರೆಸ್ಟ್, ಮನೆ ಕೆಲಸ ಎಲ್ಲ ಮಾಡಬೇಕು ಅಂತೇಳಿ. ಅದು ಅವಳಿಗೆ ಆಗೋದಿಲ್ಲ ಏನು ಸಹ ಮಾಡಲಿಕ್ಕೆ. ಬಟ್ ಅವಳು ಆ್ಯಕ್ಟಿವ್ ಇರ್ತಾಳೆ, ಅವಳದ್ದು ಏನಾದರೂ ಮಾಡಿಕೊಂಡು ಅವಳು ಆ್ಯಕ್ಟಿವ್ ಇರ್ತಾಳೆ. ಅವಳಿಗೆ 22 ಇಯರ್ಸ್. ಅವಳದ್ದು IQದು ಎಲ್ಲ ನಾನು ತೋರಿಸ್ತೀನಿ, ಬೇಕಾದ್ರೆ ಸರ್ಟಿಫಿಕೇಟ್ಸ್ ಎಲ್ಲ ತೋರಿಸ್ತೀನಿ. IQ ಲೆವೆಲ್ ಅವಳಿಗೆ ಜಸ್ಟ್ ಕಮ್ಮಿ ಉಂಟು. ನಾನು ಮುಂಚೆ ಬಿಸ್ನೆಸ್ ಮಾಡ್ತಾಯಿದ್ದೆ, ಆದರೆ ಈಗ ನಾನು ನನ್ನ ಮಗಳಿಗೋಸ್ಕರ ನಾನು ಫುಲ್ ಟೈಮ್ ಅವಳಿಗೆ ಕೊಡಲಿಕ್ಕೋಸ್ಕರ ಮನೇಲಿದ್ದೇನೆ. ಅವಳದ್ದೇ ಕೆಲಸ ಎಲ್ಲ ಮಾಡಿಕೊಂಡು ನಾನಿದ್ದೇನೆ. ನಾನು ಯೂಟ್ಯೂಬು ಇದು ಸ್ಟಾರ್ಟ್ ಮಾಡಲಿಕ್ಕೂ ಅವಳ ಬಗ್ಗೆ, ಸ್ಪೆಷಲ್ ಚೈಲ್ಡ್ ಇರೋರ ಬಗ್ಗೆ, ಅಮ್ಮಂದಿರಿಗೆ ಎಷ್ಟು ಕಷ್ಟ ಆಗ್ತದೆ ಒಬ್ಬರನ್ನೇ ನೋಡ್ಕೊಳ್ಳಿಕ್ಕೆ. ಬಟ್ ಅದ್ರ ಜೊತೆಗೆ ಸಮಾಜ ಅವರಿಗೆ ಹೇಗೆಲ್ಲ ಮೋಸ ಮಾಡ್ತದೆ ಅಂತೇಳಿ ನಿಮಗೆ ನಾನು ಸ್ಲೋಲಿ ಒಂದೊಂದೇ ನಾನು ತೋರಿಸ್ತಾ ಹೋಗ್ತೇನೆ. ನನಗೆ ಎಲ್ಲರೂ ಕೇಳ್ತಾರೆ, ನಿಂಗೆ ಇರೋದು ಕೈಕಾಲಿಲ್ಲ, ಅದು ಮಗು ಅಲ್ಲ ಮರೈತಿ, ಅವಳಿಗೋಸ್ಕರ ಯಾಕೆ ದುಡ್ಡು ಮಾಡಿ ಇಡ್ತೀಯಾ? ಯಾಕೆ ದುಡ್ಡು ಮಾಡಬೇಕು? ಯಾಕೆ ಇದೆಲ್ಲ ಯಾರಿಗೆ? ಅಂದರೆ ಕೈಕಾಲು ಗಟ್ಟಿದ ಮಕ್ಕಳಿಗೆ ಮಾತ್ರ ಮಾಡಬೇಕು, ಕೈಕಾಲು ಗಟ್ಟಿಲ್ಲದ ಮಕ್ಕಳಿಗೆ ಮಾಡಬಾರ್ದು ಅಂತ ಏನಾದ್ರು ಉಂಟಾ ಹೇಳಿ ಫ್ರೆಂಡ್ಸ್? ಇಂಥ ಮಕ್ಕಳಿಗೆ ನಾವು ಮಾಡಿಟ್ಟು ಇಂಥ ಮಕ್ಕಳಿಗೆ ಲೈಫು ಚೆಂದ ಮಾಡಿ ನಾವು ಕೊಡಬೇಕಂತ ನಾವು ಆಸೆ ಮಾಡಬೇಕಾದ್ರೆ ನನಗೆ ಎಲ್ಲರೂ ಕೇಳೋದು, ನಿಂಗೆ ಏನು ಉಂಟು ಅಂತೇಳಿ ನೀನು ಮಾಡಿರ್ತೀಯಾ ಅಂತ ನನಗೆ ಕೇಳ್ತಾರೆ. ಉತ್ತರ ನೀವೇ ಹುಡುಕಿ ಫ್ರೆಂಡ್ಸ್. ನನ್ನ ಮಗಳನ್ನ ಈ ರೀತಿ ನೋಡಿದ ನಂತರ ನೀವೇ ಎನ್ಸ್ಕೊಳ್ಳಿ, ಕೈಕಾಲು ಗಟ್ಟಿ ಇದ್ದವ್ರಿಗೆ ಮಾಡಬೇಕಾ, ಕೈಕಾಲು ಇಲ್ಲದವರಿಗೆ ನಾವು ಒಳ್ಳೇದು ಮಾಡಬೇಕಂತೇಳಿ ಒಂದು ಮನುಷ್ಯತ್ವದಲ್ಲಿ ಅದು ಯೋಚಿಸಿ ನನಗೆ ರಿಪ್ಲೈ ಕೊಡಿ ಆಯಿತಾ? ತುಂಬ ಥ್ಯಾಂಕ್ಸ್. ನನ್ನ ಈ ನಂದು ಈ ವಿಡಿಯೋನ ವಾಚ್ ಮಾಡ್ತಿದ್ದವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಪ್ಲೀಸ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತಲೂ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.